ಮತ್ತೆ ಆಪರೇಷನ್ ಸಿಂಧೂರ್ ನಡೆದಿರೋ ಬೆಟ್ಟ ಲೆಪರ್ಡ್ ವ್ಯಾಲಿ ಅಲ್ಲೂ ಹೋಗಿದ್ವಿ. ಅದೇ ಗುರೇಜ್. ಓ ಅದೇ ಗುರೇಜ್ ನಡೆದಿರೋದು ಆಪರೇಷನ್ ಸಿಂಧೂರ್ ಆಗಿ. ಅಯ್ಯೋ ಫುಲ್ ಜಾಮ್ ಅಲ್ಲಿವರೆಗೂ. ಇವ್ನು ಯಾರೋ ಡೋರ್ ತೆಗ್ಬಿಟ್ಟ ಅಣ್ಣ. ಕ್ಯಾಮ್ರಾ ಇರೋದ್ರಿಂದ ಪೆಟ್ರೋಲ್ ಸ್ಕ್ಯಾಮು ಸ್ವಲ್ಪ ಕಮ್ಮಿ ಆಗುತ್ತೆ ಕಂಪ್ಯಾರಿಟಿವ್ಲಿ. ರೆಕಾರ್ಡ್ ಆಗಿರುತ್ತಲ್ಲ ಅದು ಇಂಪಾರ್ಟೆಂಟು. ಇವ್ರು ಮಾತಾಡ್ಸ್ಕೊಂಡೇ ಯಾಮಾರಿಸ್ಬಿಡ್ತಾರೆ ಗುರು ಸೈಕಲ್ ಗ್ಯಾಪಲ್ಲಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇ 6. ಸೊ ನಿನ್ನೆ ಬಂದ್ಬಿಟ್ಟು ಡೇ 5 ನಾವು ರೆಸ್ಟ್ ಡೇ ಇತ್ತು, ರಜಾ ದಿನ ನಮ್ಮ ರೈಡಿಂಗ್ಗೆ. ಏನು ಹೇಳಿ, ನೆನ್ನೆ ಗಾಡಿಗಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲ ಗಾಡಿಗಳೂ ಒಂದೊಂದ್ಸರಿ ರೆಡಿ ಮಾಡಿಸ್ಕೊಂಡಿದ್ದೀವಿ. ಏನಕ್ಕೆ ಅಂತಂದರೆ ಮೌಂಟೇನ್ಸ್ ಹೋದರೆ ಗೊತ್ತಲ್ಲ, ಹೈವೇಗಳು ನಮಗೆ ಬೇಕಾಗಿರ್ತಕ್ಕಂಥ ಸರ್ವಿಸು, ಬೇಕಾಗಿರ್ತಕ್ಕಂಥ ಥರ ಪಾರ್ಟ್ಸು ಸಿಗೋದಿಲ್ಲ. ಸೊ ಅದಕ್ಕೆ ಒಂದ್ಸಲಿ ಇಲ್ಲೇ ಸರ್ವಿಸ್ ಮಾಡಿಸ್ಕೊಂಡಿದ್ದೀವಿ. ಬಟ್ ಯಾವ ಗಾಡಿಗೂ ಏನೂ ಬೇಕಾಗಿರಲಿಲ್ಲ, ಜಸ್ಟ್ ಜನರಲ್ ಸರ್ವಿಸು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಎಷ್ಟು ಹೀಟಲ್ಲಿ ಓಡಿಸಿದ್ರು ದೇವ್ರ ದಯಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಇದುವರೆಗೂ ತೊಂದರೆ ಇಲ್ಲ. ಸೊ ಇವತ್ತು ಮೌಂಟೇನ್ಸ್ಗೆ ನಾವು ಎಂಟ್ರ್ ಆಗ್ತೀವಿ. ಜಮ್ಮುಲಿ ಸಿಮ್ ತೊಗೊಬೇಕು. ಜಮ್ಮು ಇಲ್ಲ ಎಲ್ಲಿ ನಮಗೆ ಸಿಗುತ್ತೋ, ಜಮ್ಮು ಹೋಗೋದಲ್ಲ ಅಲ್ಲ, ಬೈಪಾಸಲ್ಲಿ ಅದೇ ಎಲ್ಲಿ ಸಿಗುತ್ತೋ ಅಲ್ಲಿ ಸಿಮ್ ತೊಗೊಬೇಕು. ನಾನು ಮತ್ತು ರಾಮು ಇದ್ದರೆ ಮಿಕ್ದವ್ರ ಹತ್ರ ಎಲ್ಲ ಪೋಸ್ಟ್ ಇಡ್ತೀನಿ. ಏನಂತಂದರೆ ಸ್ನೇಹಿತರೆ, ನಾವು ಇಲ್ಲಿ ನೋಡ್ಬೋದು ಹೋಟೆಲ್ ಆರ್ಬಿಟ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಟ್ರಾವೆಲರ್ಸ್ಗೆ ಬೈಕ್ ರೈಡರ್ಸ್ಗೆ ತುಂಬ ಯೂಸ್ ಆಗ್ತಕ್ಕಂಥ ಹೋಟೆಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಇಲ್ಲಿಂದ 650 ಮೀಟರ್ಸಲ್ಲಿ KTM ಶೋರೂಮ್ ಇದೆ. ಒಂದು 3.5 ಕಿಲೋಮೀಟರ್ಸಲ್ಲಿ ರಾಯಲ್ ಎನ್ಫೀಲ್ಡ್ ಇದೆ, ಕವಾಸಕಿ ಇದೆ 3-4 ಕಿಲೋಮೀಟರ್ಸ್ ದೂರದಲ್ಲಿ. ಸೊ ಎಲ್ಲನೂ ಹತ್ರನೇ ಇದೆ. ಸೊ ಆದ್ದರಿಂದ ಹೋಟೆಲಲ್ಲೇ ಊಟ ಕೂಡ ಸಿಗುತ್ತೆ. ನೀವೆಲ್ಲೂ ಹೋಗೋದೇ ಬೇಕಾಗಿಲ್ಲ, ಆರಾಮಾಗಿ ಬಂದು ರೆಸ್ಟ್ ಮಾಡಿ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ. ಪಾರ್ಕಿಂಗ್ ಇದೆ, ಗೇಟೆಡ್, ಒಳಗಡೆ ಬೀಗ ಗೀಗೆಲ್ಲ ಹಾಕ್ತಾರೆ, ಸೇಫ್ ಆಗಿರುತ್ತೆ ಬೈಕು. ಅದೇ ತಾನೇ ಬೇಕಾಗಿರೋದು. ಶವರ್ ಇಲ್ಲ, ಶವರು ಬಕೆಟ್ ಇದೆ. ಚೊಂಬಲ್ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಚಂಡೀಗಢ ಟು ಶ್ರೀನಗರ್ 12 hours ಜರ್ನಿ ತೋರಿಸ್ತಾ ಇದೆ. ಸೊ ನೋಡೋಣ ಎಷ್ಟು ಕವರ್ ಮಾಡ್ತೀವಿ, ಯಾವ ಥರ ಕವರ್ ಮಾಡ್ತೀವಿ ಅಂತೇಳಿ. ಸೊ ಇನ್ನೊಂದು ಚಂಡೀಗಢಕ್ಕೆ ಬಂದಾಗ ಇದನ್ನು ಮಾತ್ರ ಮರಿಬೇಡಿ, ಕ್ಲೋಸ್ ಮಾಡ್ಕೊಳ್ಳೋದು. ಟೈಮ್ ಸರಿ ಇಲ್ಲ ಅಂದರೆ ಏನು ಬೇಕಾದ್ರೂ ಆಗ್ಬೋದು. ಎಷ್ಟಾಯ್ತು ಬ್ರೋ ನೀನು ಸರ್ವಿಸು ಕವಾಸಕ್ಕಿದು? ನಿನ್ನೆ ನಂದು 11:30 ಸರ್ವಿಸು. ಇದು ಜನರಲ್ ಸರ್ವಿಸಾ ಏನಿದು? ಜನರಲ್ ಸರ್ವಿಸ್ 11:30. ಆಮೇಲೆ ಇದು ಮೇನ್ ಲೇಬರ್ ಬ್ರೇಕ್ ಪ್ಯಾಡ್ಸ್ಗೆ ಲೇಬರ್ 1200 ಹಾಕವನೆ. ಇಲ್ಲ ಅಂದ್ರೆ 10:30 ಆಗ್ತಾ ಇತ್ತು. 10:30 ಆಯ್ತು ಈಗ. ಜನರಲ್ ಸರ್ವಿಸು, ಏರ್ ಫಿಲ್ಟರ್ ಕ್ಲೀನಿಂಗ್, ಆಯಿಲ್ ಫಿಲ್ಟರ್, ಥ್ರಾಟಲ್ ಬಾಡಿ ಕ್ಲೀನಿಂಗು. ಆಮೇಲೆ ಏರ್ ಫಿಲ್ಟರ್ ಕ್ಲೀನ್ ಮಾಡಲ್ವಾ? BMC ಇದಲ್ವಾ? ಓ BMC ಇದೆಯಾ? ಓಕೆ. ಸೊ ಕವಾಸಕಿ ಮಾಡಲ್ಲ. ಇವ್ರದ್ದು ಚೈನ್ ನೋಡಿ ಹೆಂಗ್ ಹಾಕಿದಾರೆ. ಚೈನ್ ಸ್ಪ್ರೇ 2000 ಕಿಲೋಮೀಟರ್ ಟೆನ್ಷನ್ ಇಲ್ಲ. ಹೌದಾ? ಆರಾಮಾಗಿ. ಓಕೆ. ಸೊ ನಂದೇನೆ 2300 ರೂಪಾಯಿನೋ ಆಯ್ತು ಗುರು. ಬ್ರೇಕ್ ಪ್ಯಾಡ್ಸ್ ಎಲ್ಲ ಅಲ್ಲಿಂದನೇ ತಂದ್ಬಿಟ್ಟಿದ್ದೆ. ಓಕೆ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇಲ್ಲಿಂದ ಹೊರಡೋಣ. ಜೈ ಶ್ರೀರಾಮ್. ಪಂಜುರ್ಲಿ ಕಲ್ಲುಟ್ಟಿದ್ದಾರೆ, ಅನಂತೇಶ್ವರ ಸರ್. ಸೊ ಹೈವೇನೇ ಬಿಟ್ಟು ಇದು ಯಾವುದೋ ಮರಗಳಿದೆ, ಫುಲ್ಲು ಸಕ್ಕತ್ತಾಗಿದೆ ರೋಡು. ಆ ರೋಡ್ ತೊಗೊಂಡಿದ್ದೀವಿ. ಈ ಥರ ಮರ ಇರೋ ರೋಡು ನಮಗೆ ಒಂದು 11 ಗಂಟೆ ಮೇಲೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು. ಇರಲಿ, ತೊಂದರೆ ಇಲ್ಲ. ಬಟ್ ಸಿಂಗಲ್ ಲೇನು ಅಂದರೆ 2 ವೇ ಟ್ರಾಫಿಕ್ಕು, ಅದೇ ಒಂದು ಕ್ವಶನ್ ಮಾರ್ಕು. ಬಟ್ ಲಾರಿಗಳೆಲ್ಲ ತುಂಬ ಲಾರಿ ಹಿಂಗೆ ಹೋಗ್ತಾ ಇದೆಯಪ್ಪ. ಒಳಗಡೆಗೆ ಹೋಗ್ಬಿಟ್ಟೈತಲ್ಲಪ್ಪ, ಇವ್ರು ಬೇರೆ ಬರ್ತಾವ್ರು ಈ ಕಡೆನೇ. ಅದು ಮರಳಿಗೆ ಪಾಪ ಇದಾಗಿರೋದು. ಓಹೋ, ಸಸ್ಪೆನ್ಷನ್ ಫುಲ್ ಎದ್ಬಿಟ್ಟಿದೆ ಬೈ. ಒನ್ ಆಫ್ ದ ಮೋಸ್ಟ್ ನಾನು ನೋಡಿರ್ತಕ್ಕಂಥದ್ದು ನೋಡಿ, ಈ ಥರ ಫುಲ್ಲು ಫೀಲ್ಡ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ಚಾನಲ್ಲು 50 60 ಕಿಲೋಮೀಟ್ರ್ ಹಿಂಗೆ ಇದೆ ರೋಡ್. ಗೊತ್ತಿಲ್ಲ ಬೈ ಯಾವ ಇವೆ ಅಂತ. ರೈಟು. ರೋಡ್ ಮಾತ್ರ ಸಖತ್ತು ಬೆಣ್ಣೆ. ಇವಾಗ ಹೈವೇ ಕನೆಕ್ಟ್ ಆಗ್ತಾ ಇದ್ದೀವಿ. ಈ ಅಣ್ಣ ಬೇರೆ ಬರ್ತಾವ್ರೆ, ಗ್ರೀನ್ ಬಿಡ್ತಾ ಇದೆಯಪ್ಪ ಸ್ವಾಮಿಗಳು. ಇರಬೇಕು ಏನು ಹೇಳಿ ನೀವು. ಓಕೆ, ಮಿಲ್ಟ್ರಿ ಲಾರಿಗಳು ನೋಡಿ ನೋಡೋಕ್ಕೆ ಸಿಗುತ್ತೆ. ಇನ್ನು ಫುಲ್ಲು ಮಿಲ್ಟ್ರಿ ಲಾರಿಗಳೇ. 4x4 ನೋಡಿ ಹೆಂಗಿದೆ. ಅಲ್ಲೊಂದು ಹಿಂದೆ ಒಂದೋಗಿದೆ, ಮುಂದೆ ಒಂದು ಬಂದಿದೆ. ಟಯರ್ಸ್ಗಳು ಹೆಂಗಿದೆ ನೋಡಿ, ಮಿಚಲಿನ್ ಅಂತೆ. ಯಪ್ಪ ಸಖತ್ತಾಗಿದೆ. ಕ್ಯಾಮ್ರಾ ಇರೋದ್ರಿಂದ ಪೆಟ್ರೋಲ್ ಸ್ಕ್ಯಾಮು ಸ್ವಲ್ಪ ಕಮ್ಮಿ ಆಗುತ್ತೆ ಕಂಪ್ಯಾರಿಟಿವ್ಲಿ. ರೆಕಾರ್ಡ್ ಆಗಿರುತ್ತಲ್ಲ ಅದು ಇಂಪಾರ್ಟೆಂಟು. ಇವ್ರು ಮಾತಾಡ್ಸ್ಕೊಂಡೇ ಯಾಮಾರಿಸ್ಬಿಡ್ತಾರೆ ಗುರು ಸೈಕಲ್ ಗ್ಯಾಪಲ್ಲಿ. ಬೆಳಿಗ್ಗೆಯಿಂದ ನಾವು ನಿಯರ್ ಬೈ ಟು 180 to 190 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. 6:30 ಹೊರಟಿದ್ದು, 2.5 hours ಆಯಿತು. ಕಮಾನ್ ಹಂಗೆ ಮಾಡಿದ್ರೆ ಬರಲ್ಲ. ನೀನು ಅವಾಗಲೇ ಮಾಡಿದ್ರೆ ಬರುತ್ತೆ. ಏನು ಹೇಳಿ, ತಿಂಡಿಗೆ ನಿಲ್ಸಿದ್ವಿ ಸ್ನೇಹಿತರೆ ಇಲ್ಲಿ ಲಕ್ಕಿ ವೈಷ್ಣವ್ ಧಾಬಾ. ಇದರಲ್ಲಿ ಬಾಯ್ಸ್ದು ಹಾರ್ನ್ ವರ್ಕ್ ಆಗ್ತಾಯಿಲ್ಲ, ಸ್ಕೋಡಾ ಹಾರ್ನ್ ಹಾಕ್ಸ್ಕೊಂಡವ್ರೆ. ಯಾವುದು ಬ್ರ್ಯಾಂಡ್ ಅದು ಇದಲ್ಲ ಎಲ್ಲ. ಸೊ ಅದು ನೆನೆ ವಾಷಿಂಗ್ ಮಾಡ್ಸೋಕೆ ನೀರು ಹಾಕ್ಬಿಟ್ಟವ್ರು, ಚೆನ್ನಾಗಿ ವರ್ಕ್ ಆಗ್ತಾಯಿಲ್ಲ. ಇವರೇ ಮೆಕ್ಯಾನಿಕ್ಗಳು ಹಾಕ್ಬಿಟ್ಟವ್ರೆ. ಬೈ ಇಲ್ಲೊಂದು ಶೆಡ್ ಖಾಲಿ ಇದೆ. 15 ನಿಮಿಷ ಆಯಿತು, ಇನ್ನೂ ಆಗ್ತಾನೆ ಅವ್ರು ಯಾರನ್ನೂ. ಏನು ಹೇಳಿ, ಏನು ಮಾಡೋಣ ಬೈ.
15 ನಿಮಿಷ ಆಯಿತು. ಅಯ್ಯೋ ಸೆಕ್ಷನ್ ಹತ್ತುತ್ತಾ ಇದ್ದೀವಿ. ಯಾವ ಘಾಟು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ ಎಲ್ಲ. ಬಂದಿದ್ರು ಮರ್ತೋಗ್ಬಿಡಿದೆ. ಸೊ ಜಮ್ಮುಗೆ ಎಂಟ್ರ್ ಆಗ್ತೀವಿ ಸ್ನೇಹಿತರೆ. ಇವಾಗ ಯಾವುದಿದು ರವಿ ರಿವರ್, ರವಿ ನದಿ. ನಾನು 5ನೇ ಬಾರಿ ಅಫಿಷಿಯಲ್ ಆಗಿ ಜಮ್ಮು ಕಾಶ್ಮೀರ್ ಎಂಟ್ರಿ ಆಗಿದ್ದೀವಿ. ಸೊ ಇದು ನಂದು 5th ಟೈಮು. ಸೊ 2 ಸಲ 5th ಟೈಮ್ ಅಂದರೆ 3 ಸಲ ಬೈ ರೋಡ್ ಬಂದಿರೋದು. ಇದು 3rd ಟೈಮ್ ಬೈ ರೋಡು. 1 ಸಲ ಚಂಡೀಗಢಗೆ ಶಿಫ್ಟ್ ಮಾಡಿರೋದು. ನಾವು ಆ್ಯಕ್ಚುಲಿ ಏನಂದರೆ ಸ್ನೇಹಿತರೆ, ಸಿಮ್ಮು ಬೆಂಗಳೂರಲ್ಲಿ ತೊಗೊಂಡಿರಲಿಲ್ಲ, ಜಿಯೋ ಅಂದರೆ ಪೋಸ್ಟ್ ಪೇಯ್ಡು. ಇಲ್ಲಿ ಪ್ರೀಪೇಯ್ಡ್ ಯಾವುದೂ ವರ್ಕ್ ಆಗೋಲ್ಲ, ಬರೀ ಪೋಸ್ಟ್ ಪೇಯ್ಡ್ ಮಾತ್ರ ವರ್ಕ್ ಆಗೋದು. ಸೊ ಇಲ್ಲಿ ಸಿಮ್ ತೊಗೊಂಡ್ವಿ. 500 ರೂಪಾಯಿ ತೊಗೊಂಡ್ರಲ್ಲ, 500 ರೂಪಾಯಿ ತೊಗೊಂಡ್ರು. ಬೆಂಗಳೂರಲ್ಲೂ ಅಷ್ಟೇ ಅಂತ ಅನಿಸುತ್ತೆ, ನನಗೆ ಗೊತ್ತಿರೋಂಗೆ, ಗೊತ್ತಿಲ್ಲ ಏನಂತೇಳಿ. ಬಟ್ ಹೆವಿ ಬಿಸಿಲಿದೆ ಇವತ್ತು. ಸೀಟೆಲ್ಲ ಆಲ್ರೆಡಿ ಸುಡ್ತಾ ಇದೆ. ಏನಿದು ಅಮೃತ್ಸರು ಮತ್ತು ಚಂಡೀಗಢಿಂದ ಜಮ್ಮುಗೆ ಏನು ಕನೆಕ್ಟ್ ಆಗ್ತೀವಲ್ಲ, ಆ ರೋಡ್ ಅವಾಗಿಂದನೂ ಹಿಂಗೆ ಇದೆ. ನಾರ್ತ್ ಇಂಡಿಯಲ್ಲಿ 40 ಡಿಗ್ರೀಸ್ ಕಮ್ಮಿ ಎಲ್ಲೂ ಇಲ್ಲವೇ ಇಲ್ಲ ಅನಿಸುತ್ತೆ. ಏನೂ ನಾವು ರೈಟ್ ಹೋಗೋದಕ್ಕೆ ಹಂಗೆ ನಿಲ್ಸ್ಕೊಂಡು ಅವ್ನು ಲಾರಿ ಅವನು ಏನು ಹೇಳಿ. ಮಿಲ್ಟ್ರಿ ಕಾನ್ವೆ ಗಾಡಿಗಳು ನಿಂತಿದೆ ನೋಡಿ ಇಲ್ಲಿ. ಮಿಲ್ಟ್ರಿದೇನೋ ತೊಗೊಂಡೋಗ್ತಾ ಇರ್ತಾರೆ ವಸ್ತುಗಳು ನೋಡಿರಿ. ಎಲ್ಲ ಹಿಂಗೆ ಸಿಗೋದು ಫುಲ್ಲು. ನಾನು ಫಸ್ಟ್ ಟೈಮ್ ಲಡಾಖ್ ಬಂದಾಗ ಈ ರೋಡಲ್ಲೇ ನಾನು ಹೋಗಿದ್ದಿದ್ದು ಡೈರೆಕ್ಟ್ ಶ್ರೀನಗರ್ಗೆ. 4 ವರ್ಷಕ್ಕೆ ಯಾವ ಥರ ಎಲ್ಲ ಚೇಂಜಸ್ ಆಗ್ಬಿಡುತ್ತಲ್ಲ. ಸೊ ಇಲ್ಲಿ ನಾವು ಒಂದು ಸ್ಮಾಲ್ ಪೀಸ್ ಸ್ಟಾಪ್ಗೆ ಹಾಕಿದ್ವಿ. ಸೊ ನೋಡ್ಬೋದು ಪುವಿ ಸಿಕ್ಕಿದ್ದಾರೆ ಇಲ್ಲಿ. ಹಾಯ್ ಹಲೋ, ಹೆಂಗಿತ್ತು ನಿಮ್ಮ ರೈಡು? ಸೂಪರ್ ಆಗಿತ್ತು. ಇವತ್ತೇ ಬಿಸಿಲು ಹೊಡಿತಾ ಇರೋದು. ಅದು ಯಾವುದು ಅದು ಹೊಸ ಜಾಗ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ತುಲೈಲ್ ವ್ಯಾಲಿ, ಚಕ್ವಾಲಿ ಪೋಸ್ಟ್. ಪಾಕಿಸ್ತಾನ ಫುಲ್ ನಿಯರ್ ಆಗಿ ನೋಡ್ಬೋದು. ಓ ಹೌದಾ? ನಾನು ನೋಡಿದೆ, ಯಾರ್ದೋ ಅನ್ಸುತ್ತೆ. ನೋಡಿದೆ ನಾನು. LOCಗೆ ಎಂಟ್ರಿ ಆಗ್ತೀವಿ, ಮತ್ತೆ ಇಂಡಿಯಾಗೆ ಬರ್ತೀವಿ. ಓ ಎಂಟ್ರ್ ಆಗ್ಬಿಟ್ಟು ಇಂಡಿಯಾಗೆ ಬರೋದು. ಬ್ರಿಡ್ಜ್ ಇದೆ, ಅದು LOC ಕನೆಕ್ಟ್ ಆಗೋದು. ಆ ಬ್ರಿಡ್ಜ್ LOC ನೇಮ್ ಎಲ್ಲ ನೋಡ್ಬೋದು. ವಾ ರಿವರ್ ಇದೆಯಲ್ಲ, ಅದೇನೇ ಇದು? ಹೌದು. ಓ ಅದೇನೇ ಇದು. ಓಕೆ 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 ಓಕೆ. ಓಹೋ, LOCಗೆ ಎಂಟ್ರ್ ಆಗಿ ಮತ್ತೆ ವಾಪಸ್ ಬರ್ತೀವಿ. POKಗೆ ಚೆಕ್ ಪೋಸ್ಟ್ ನೋಡ್ಬೋದು. POK ಎಂಟ್ರಿ ಆಗಲ್ಲ. ಓ ಆ ಕಡೆ ಎಲ್ಲ ಕಾಣಿಸಿದ್ರ ಅವರು? ಎಲ್ಲ ಕಾಣಿಸ್ತಾರೆ. ಕೈಯೆಲ್ಲ ಆಯ್ ಅಂತ ಇರ್ತಾರೆ ತಾನೆ. ಬಟ್ ಏನಂದ್ರೆ ನಾವು ಫೋಟೋ ವಿಡಿಯೋ ತಗೊಂಡಿರೋದು ಬರೀ ಎಲ್ಲ ಅಲೋ ಇದೆಯೋ ಅಲ್ಲಿ ಬ್ರೋ. ಎಲ್ಲ ಚೆಕ್ ಪೋಸ್ಟ್ ಅಲ್ಲೂ ಗೋಪ್ರಗಳೆಲ್ಲ ತೆಗಿಸ್ಬಿಡ್ತಾರೆ. ಅದ್ರ ಮುಂದೆ ಕಡೆಗೆ ಮಜಾ ಇದ್ದಿದ್ದು. ಎಲ್ಲೆಲ್ಲಿ ಅಲೋ ಇಲ್ಲೋ. ಮತ್ತೆ ಆಪರೇಷನ್ ಸಿಂಧೂರ್ ನಡೆದಿರೋ ಬೆಟ್ಟ, ಲೆಪರ್ಡ್ ವ್ಯಾಲಿ, ಅಲ್ಲೂ ಹೋಗಿದ್ವಿ. ಅದೇ ಗುರೇಜ್ ನಡೆದಿರೋದು ಆಪರೇಷನ್ ಸಿಂಧೂರ್ ಆಗಿ. ಓ ಸೂಪರ್, ಮಜಾ ಆಯ್ತು, ಸೂಪರ್. ಓಕೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿಗೋಣ. ಬಾಯ್ ಬಾಯ್ ಬಾಯ್. ಸೊ ವೆದರ್ ಅಪ್ಡೇಟ್ ತಗೊಂಡ್ವಿ, ಸಖತ್ತಾಗಿದ್ದಂತೆ. ನಾವು ಹೊರಡೋರ ಬರ್ರೋ 1 ಅವರ್ ಆಯಿತು. ಲೆಟ್ಸ್ ಗೋ. ತುಂಬ ಚೆನ್ನಾಗಿದೆ ಅಂತ ಮೇಲೆ ವೆದರು. ಸೊ ಲೆಟ್ಸ್ ಗೋ. 1:40 ಆಗಿದೆ ಟೈಮು. ಎಲ್ಲ ನಮಗೆ ಫುಲ್ಲು ರೋಡ್ ವರ್ಕು ಬ್ರೋರ್ದು, ಲ್ಯಾಂಡ್ ಸ್ಲೈಡ್ಸು, ಲೈಟಾಗಿ ರೋಡ್ ವೈಡ್ನಿಂಗು ಎಲ್ಲನೂ ಕಾಣಿಸುತ್ತೆ. ಮತ್ತು ಮಿಲ್ಟ್ರಿ ಆರ್ಮಿ ವೆಹಿಕಲ್ಸು ಎಲ್ಲನೂ ಕಾಣಿಸುತ್ತೆ. ಶ್ರೀನಗರ್ 213, 242 ತೋರಿಸ್ತದೆ ಇಲ್ಲಿ. ಏನಾದ್ರು ಡಿಸ್ಟೆನ್ಸೇ ಅರ್ಥ ಆಗ್ತಾಯಿಲ್ಲ. ಒಂದೊಂದು ಕಡೆ ಒಂದೊಂದು ಥರ ತೋರಿಸ್ತದೆ. ಕಾರ್ಗಿಲ್ಗೆ ಅದು. ಓಕೆ ನೋಡಿ ಸ್ನೇಹಿತರೆ, ಅಡ್ಡ ಹಾಕಿ ಈ ಥರ ಜ್ಯೂಸ್ ಕೊಡ್ತಾವ್ರೆ. ಇಲ್ಲಿ ನನಗೆ ಹೆಲ್ಮೆಟ್ಟು ತೆಗಿಯೋಕ್ಕಾಗಲ್ವಲ್ಲ, ಏನು ಮಾಡಲಿ ನಾನು? ನೋಡಿ ಸ್ನೇಹಿತರೆ, ಓ ಮೈ ಗಾಡ್. ಆದರೆ ನೀವು ಅನ್ಕೊತಾ ಇರೋದಲ್ಲ ಇದು. ಪೆಟ್ರೋಲ್ ಪ್ರಾಬ್ಲಮ್ ಅಂತೂ ಎಲ್ಲೂ ಇಲ್ಲ ಸ್ನೇಹಿತರೆ. ಇವಾಗ ನಮ್ಮ ಫ್ರೆಂಡ್ ಯಾರು ಭುವಿ ಸಿಕ್ಕಿದ್ದಲ್ಲ, ಅವನು ಹೇಳಿದ್ದು ಅದೇನೇ, ಏನು ಪೆಟ್ರೋಲ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲೂ ತೊಂದರೆ ಇಲ್ಲ ಅಂತ. ಬಂತು ಸ್ನೇಹಿತರೆ ಬೋರ್ಡು. ಉಧಂಪುರ್ 22, ಶ್ರೀನಗರ್ 202, ಕಾರ್ಗಿಲ್ 417, ಲೇ 621. ಟನಲು ಸ್ನೇಹಿತರೆ, ಟನಲು, ಚಿಕ್ಕ ಟನಲು. ವಾವ್ ವಾವ್, ಏನೋ ಒಂಥರ ಆಗ್ತಾಯಿದೆ ಕಣ್ಣು. ಎಷ್ಟು ಕೂಲಾಗಿದೆ ನೋಡು, ಕೂಲಾಗಿತ್ತು ಹೊರಡೆ. ಇಲ್ಲಿ ವೈಷ್ಣವ್, ಎಲ್ಲ ವೈಷ್ಣವ್ ಡಾಬಾ ಅಂತಲೇ ಹೆಸರು. ಇಲ್ಲಿ ಪ್ಯೂರ್ ವೆಜ್ ಎಲ್ಲ ಕಡೆ. ಇಲ್ಲಿ ನಾವು ರೀಚ್ ಆಗಿದ್ದೀವಿ ಉಧಂಪುರು. ಇವಾಗ ಹೈವೇಗೆ ಕನೆಕ್ಟ್ ಆಗ್ತಾಯಿದ್ದೀವಿ. ಶಾರ್ಟ್ಕಟ್ಟಲ್ಲಿ ಬರೋಣ ಅಂತ ಹೇಳ್ಬಿಟ್ಟು ತುಂಬ ಲಾಂಗ್ ಕಟ್ ಆಯಿತು, ತುಂಬ ಟೈಮು ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇರಲಿ, ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ.
ಬಾಯ್ಸ್ ಎಲ್ಲ ಎಲ್ಲಿದ್ದಾರೆ? ಯಾರು ಕಾಣಿಸ್ತಾ ಇಲ್ಲ ಬಾಯ್ಸು. ಫಸ್ಟ್ ಟೈಮ್ ಬರ್ಬೇಕಾದ್ರೆ ಏನು ಎಕ್ಸೈಟ್ಮೆಂಟ್, ಏನು ಖುಷಿ. ಇವಾಗಲೂ ಅದೇ ಫೀಲಿಂಗು. ಅವಾಗ ಮಳೆ ಬರ್ತಾಯಿತ್ತು, ಇವಾಗ ಬಿಸಿಲಿದೆ, ಎಲ್ಲ ಒಣಗೋಗಿದೆ ಅಷ್ಟೇ. ನೋಡಿ ಇತ್ತಲ್ಲಿ ಆ್ಯಕ್ಚುಲಿ ಮುಚ್ಚೋಗ್ಬಿಟ್ಟಿದೆ ರೋಡು. ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟಿದೆ ಇದು. ಅಯ್ಯೋ ಫುಲ್ ಜಾಮ್ ಅಲ್ಲಿವರೆಗೂ. ಇವನು ಯಾರೋ ಡೋರ್ ತೆಗ್ಬಿಟ್ಟ ಅಣ್ಣ. ಲೆಫ್ಟಿಂದ ಹೋದ ರೈಟಿಂದ ಹೋದ? ಖಾಲಿ ಇದೆಯಾ? ಹ್ಞೂ ಅಲ್ಲಿವರೆಗೂ ಜಾಮ್ ಇದೆ. ಯಾವನು ಹೋಗೋ ಸೈಡ್ಗೆ. ಓಕೆ, ಎಂಟ್ರಿಂಗ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ವೆಲ್ಕಮ್. ಟೋಲ್ ಇತ್ತ ಇಲ್ಲಿ? ಇರಲಿಲ್ಲ ತಾನೇ ಮುಂಚೆ? ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಟನಲ್. ಸ್ಪೀಡ್ ಹಿಡಿತಾವ್ರೆ, ಸ್ಪೀಡ್ ಹಿಂಗೆಲ್ಲ. ಬೈಕ್ ಹಿಡ್ದವ್ರೆ. ಅರೆ ಟ್ರೈನೆಲ್ಲ ಹೋಗ್ತಾಯಿದೆ. ವಾವ್, ಬ್ಯೂಟಿ ಬ್ಯೂಟಿ. ಜಾಲಿ. ಒಂದು ಟನಲ್ ಮಾಡಿರೋದ್ರಿಂದ ಎಷ್ಟು ಕಿಲೋಮೀಟ್ರ್ ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಓಕೆ. ಓ ನೋಡಿ, ಟನಲ್ ನಂಬರ್ 2, ಚಿಕ್ಕ ಟನಲ್ ಇದಾದರೆ. ಸ್ನೇಹಿತರೆ, ನೀವು ಲಡಾಖ್ ಬರ್ತಾಯಿದ್ದೀರಾ ಅಂದರೆ ಚಂಡೀಗಢದಿಂದ ಬರ್ತಾ ಇರ್ಬೋದು, ಇಲ್ಲ ಡೆಲ್ಲಿಯಿಂದ ಎಲ್ಲಿಂದಾದರೂ ಬರ್ತಾಯಿದ್ದೀರಾ ಅಂದರೆ ಈ ಹೈವೇ ಏನಿದೆಯಲ್ಲ ಇದು ಜಮ್ಮು ಟು ಶ್ರೀನಗರು, ಇಲ್ಲಿ ಹೆವಿ ಪೊಲೀಸು ಹಿಡಿತಾ ಇದ್ದಾರೆ. ಸ್ಪೀಡ್ಗಾಗಿರ್ಬೋದು, ಲೈಟ್ಗೂ ಹಿಡಿತಾ ಇದ್ದಾರೆ ಅಂತ ನಾನು ನೋಡಿದೆ ರೀಲ್ಸಲ್ಲಿ. ಸೊ ಕವರ್ ಮಾಡ್ಕೊಂಬಂದು ನಾವಂತೂ ಕವರ್ ಮಾಡಿದ್ದೀವಿ ಫುಲ್ಲಾಗಿ. ರಿವರ್ಸು, ವ್ಯಾಲೀಸು ಎಲ್ಲ ಸ್ಟಾರ್ಟ್ ಆಗಿದೆ. ಸ್ನೋ ಕೇಪ್ಡ್ ಮೌಂಟೇನ್ಸ್ ಒಂದು ಕಾಣಿಸಿಲ್ಲ ಅಷ್ಟೇ. ವಾ, ಇದು ಏನಕ್ಕೆ ಗೊತ್ತಾ ಇಷ್ಟು ಫಾಸ್ಟಾಗಿ ಬರ್ತಾ ಇರೋದು? ನನಗೆ ಗೊತ್ತಿರೋ ಡ್ಯಾಮ್ ಏನಾದರೂ ಕನ್ಸ್ಟ್ರಕ್ಟ್ ಮಾಡಿರಬೇಕು. ಚೆನಾಬ್ ರಿವರ್ ಅಂತೆ. ಸ್ನೇಹಿತರೆ ನೋಡಿ, ಇದು ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿ ಕಲ್ಲುಗಳು ಜಾಸ್ತಿ ಬೀಳೋ ಜಾಗ ಇದು. ಮುಂಚೆ ಇಷ್ಟೊಂದು ಅಪ್ಡೇಟ್ ಮಾಡಿರಲಿಲ್ಲ ಇದನ್ನು, ಇವಾಗ ಅಪ್ಡೇಟ್ ಮಾಡವ್ರೆ. ಓಕೆ, ಇದೆಲ್ಲ ಹೋದ ವರ್ಷ 2 ವರ್ಷದ ಮುಂಚೆ ಆಗ್ತಾಯಿತ್ತು, ಇನ್ನು ಇವಾಗೆಲ್ಲ ಆಗಿದೆ. ಬಟ್ ಇದು ಏನಂತ ಹೇಳಿದ್ರೆ, ಮೊದಲೆಲ್ಲ ನೋಮ್ಯಾಡಿಕ್ ಪ್ಲೇಸ್ ಥರ ಇರೋದು, ಜನಗಳೇ ಕಾಣಿಸ್ತಾ ಇರಲಿಲ್ಲ, ಏನೂ ಇಲ್ಲ, ಫುಲ್ಲು ಖಾಲಿ ಖಾಲಿ ಅನ್ಸೋದು. ಇವಾಗ ಏನಿಲ್ಲ, ಕಾಮರ್ಷಿಯಲ್ ಥರ ಯಾವುದೋ ಸಿಟಿಗೆ ಬಂದಂಗೆ ಅನ್ನಿಸ್ತಿದೆ ನನಗೆ ಇಲ್ಲಿ ಹೋಗ್ತಾಯಿದ್ರೆ. ಅವ್ರೆ ನೋಡಿ ಸ್ನೇಹಿತರೆ, ಆವಾಗಲೇ ನಾನು ಹೇಳಿಲ್ವಾ ಆ ಥರ. ನೋಡಿ ಅಲ್ಲಿ ಟೈರ್ಗಳು ಹಾಕಿದ್ದಾರೆ, ಏನಕ್ಕೆ ಅಂದರೆ ಕಲ್ಲುಗಳು ಬಿದ್ದರೂ ಅದು ಅಷ್ಟು ಎಫೆಕ್ಟ್ ಆಗಬಾರ್ದು ಅಂತ. ನೋಡಿ ಎಷ್ಟು ದೊಡ್ಡ ಬೋಲ್ಡರ್ಸ್ ಬಿದ್ದಿದೆ, ಎಷ್ಟು ಡೇಂಜರ್. ನಾನು ಅದನ್ನೇ ಹೇಳಿದ್ದು ಅವಾಗಲೇ, ಲ್ಯಾಂಡ್ ಸ್ಲೈಡ್ ಪ್ರಾನ್ ಝೋನ್ ಇದು ತುಂಬ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲೂ ಬಂದ್ವಿ ಗೊತ್ತಾ ಆವಾಗಲೇ, ಅಲ್ಲೂ ಕೂಡ ಅದೇನೆ. ರಾಮನಗರ ಗಾಡಿ ಏನು ಹೇಳಿ, ಇಲ್ಲಿ KF42 ಬೆಂಗಳೂರವರೇನೋ ಏನೋ ಗೊತ್ತಿಲ್ವಲ್ಲ ಡ್ರೈವರ್, ಅದೇ ನಮ್ಮ ಕರ್ನಾಟಕದವ್ರ ಅಂತ ಅಲ್ಲ, ಯಾರೋ ಸಿಂಗು. ಸೊ ಟನಲ್ ಆಗಿರೋ ಥರ ಇದೆ. ಲಾಸ್ಟ್ ಟೈಮ್ ಹಿಂಗೆ ಹೋಗಿದ್ವಾ ಏನೋ, ಹಿಂಗೆ ಹೋಗಿದ್ದು ಅನಿಸುತ್ತೆ. ಇನ್ನೂ ಒಂದು ಟನಲ್ಲು ಸಿಕ್ಕಿದೆ. ಧೂಳ್ ಮೇಲೆ ಧೂಳು, ಧೂಳ್ ಮೇಲೆ ಧೂಳು, ಏನು ಹೇಳಿ. ವರ್ಷ ಆಗ್ಬಿಟ್ಟಿದೆ ಸ್ನೇಹಿತರೆ. ಅಪ್ಪ ಏನು ಟ್ರಾಫಿಕ್ಕು ನೋಡಿ, ಅಲ್ಲಿ ಜಾಮು ಟ್ರಾಫಿಕ್ಕು, ಬಸ್ಸು ಕಾರ್ಗಳು, ಈ ಲೆಕ್ಕನೇ ಇಲ್ಲ ನೋಡಿ. ಈ ಥರ ಆಯ್ತಾ ನಾವು ಬರ್ಬೇಕಾದ್ರೆ ಲಡಾಖು ಕಾಶ್ಮೀರು? ಖಂಡಿತ ಹಿಂಗಿರಲಿಲ್ಲ. ಎಲ್ಲಿ ಬರ್ತಾಯಿದ್ದೀರ ನಾವು? ಫುಲ್ ಅಲ್ಲೊಂದು ರೋಡ್ ಮಾಡ್ತಾಯಿದ್ರು ನೋಡಿ. ಏನು ಗುರು ಇದು ಜಾಮು, ಟ್ರಾಫಿಕ್ ನೋಡಿ ಸ್ನೇಹಿತರೆ. ಲಡಾಖಿಗೆ ಬರೋರು ಟ್ರಾಫಿಕ್ ನೋಡಬೇಕಿಲ್ಲಿ ಕಾಶ್ಮೀರಲ್ಲಿ. ಶ್ರೀನಗರ್ಗೆ ಹೋಗೋಕ್ಕಿಂತ ಮುಂಚೆ ಫುಲ್ ಟ್ರಾಫಿಕ್ಕು. ಒಂದು 2-3 ವರ್ಷ ಈ ಕಡೆಯಿಂದ ಒಂದು ಆ ಕಡೆಯಿಂದ ಬರೋದು, ಆ ಥರ ಮಾಡಿಬಿಡ್ತಾರೆ. ಏನು ಹೇಳಿ. ಅಯ್ಯಯ್ಯೋ ಅಣ್ಣ, ಮೌಂಟೇನ್ಗೆ ಇಷ್ಟೊಂದು ಕೊಡ್ತಾಯಿದ್ಯಲ್ಲ ಅಣ್ಣ ನೀನು ಗಿಫ್ಟು. ಅಯ್ಯೋ ಮೈ ಕಾಡ್ತಿಲ್ಲ. ಮುಂದೆ ಮಾತ್ರ ಸಾಕಾಗಿ ಕಾಣುತ್ತದೆ ವ್ಯೂ. ಬ್ಯೂಟಿ ಸ್ನೇಹಿತರೆ, ಏನು ಗುರು ಇದು ನೋಡಿ. ಮುಂಬೈಯಿಂದ ಹುಡುಗರು ಡಬಲ್ಸ್ ಬಂದಿದ್ದಾರೆ ಗಾಡೀಲಿ, ಅದು ಪಲ್ಸರಲ್ಲಿ 150. ಎಲ್ಲೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಕೇಳೋಣ ತಡೀರಿ. ಮುಂಬೈಯಿಂದ ಬಂದಿರೋ ನಾನು. ಅಯ್ಯಯ್ಯೋ ಏನಲ್ಲ, ಸೂಪರ್ ಚೆನ್ನಾಗಿ ಬೇಕು ಗುರು ಅಷ್ಟೇ ಬರೋದಕ್ಕೆ. ಯಾವ ಗಾಡಿ ಆದ್ರೇನು. ಅಭಿ ಕಿಧರ್ ಜಾನೆ ಕಾ ಪ್ಲಾನ್ ಹೈ? ले बाद में हाँ स्पीटी कर दूंगा
Hummingla? Pangang? Pangang ಸೇ ಮನಾಲಿ. ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು 7 ಗಂಟೆ. ನೋಡಿ ಹೆಂಗಿದೆ, 7 ಗಂಟೆ ಥರನೇ ಇದೆ. 5:30 ಥರ ಇದೆ ಗುರು ಟೈಮು. ಏನು ಹೇಳಿ, ಇನ್ನೊಂದು 100 ಕಿಲೋಮೀಟ್ರ್ ಇದೆ, 1.5 hours ತೋರಿಸ್ತಾರೆ. ಹೋದರೆ ಇವತ್ತು ದಿವಸ ಕಂಪ್ಲೀಟು, ನಾಳೆಗೆ ನೋಡೋಣ ಏನಾಗುತ್ತೆ ಅಂತ. ಹೋಗಿ ರೆಸ್ಟ್ ಮಾಡೋದೇ ಸಾಕು ಅಂದ್ಬಿಟ್ಟಿದೆ. ತಲೆ ನೋಡ್ತಾ ಇದೆ, ಏನಕ್ಕೇನು ಗೊತ್ತಿಲ್ಲ, ನಿದ್ದೆ ಆಗಿಲ್ವಲ್ಲ 3 ಡೇಸಿಂದ, ಅದರಿಂದ ಇಲ್ಲಿ ತೊಂದರೆ ಇಲ್ಲ. ಸೊ ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ ಇದೆ. ನೀವು ನೋಡೋರಲ್ಲ ಅವಾಗಲೇ ನೋಡಿ, ಬರ್ತಾನೆ ಇದೆ ಗಾಡಿಗಳು. ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗ್ತಾಯಿಲ್ಲ, ಟೆನ್ಷನ್ ಆಗ್ತಾಯಿದೆ ನನಗಂತೂ ಈ ಟ್ರಾಫಿಕ್ ನೋಡಿ. ನಮ್ಮ ಫಸ್ಟ್ ಬಂದಿದ್ದ ಇದು ಜಮ್ಮು ಕಾಶ್ಮೀರ ಲಡಾಖ್ ಬೇರೆ, ಇವಾಗಲೇ ಬೇರೆ, ಕಂಪ್ಲೀಟ್ ಡಿಫ್ರೆಂಟ್. ಇದು ಹೊಸ ರೋಡ್ ಮಾಡಿದ್ದಾರೆ, ಬನಿಯಾಲ್ ಬೈಪಾಸ್ ಆಗಿಬಿಡುತ್ತೆ ನೋಡಿ. ಮೊದಲು ಇಲ್ಲಿಗೆ ಬರ್ತಾ ಇದ್ದೀವಿ, ಅದೆಲ್ಲೋ ಕನೆಕ್ಟಿಂಗ್ ರೋಡ್ ಗೊತ್ತೇ ಆಗ್ತಾಯಿಲ್ಲ ನನಗೆ. ಈ ರೋಡ್ ಇತ್ತು, ಫ್ಲೈಓವರ್ ಇರಲಿಲ್ಲ. ಅಯ್ಯೋ ಹೋಗಪ್ಪ, ಆಯಿತು ನೀನೇ ಹೋಗು, ನೀಂದೇ ದೊಡ್ಡದು. ಬನಿಹಾಲ್ ಟನಲ್ ಬಂದು ಸ್ನೇಹಿತರೆ. ಡು ನಾಟ್ ಓವರ್ಟೇಕ್. ವಾವ್, ಓ ಬ್ಯೂಟಿ. ಏನು ಗುರು ಲೈಟ್ ಇದು. ಟನಲ್ ಅಂತೂ ಸಖತ್ತಾಗಿತ್ತು ಸ್ನೇಹಿತರೆ. ಇನ್ನು ಏನು ಹೇಳಿ, ಆ ಲೈಟಿಂಗು, ವಾ ಬ್ಯೂಟಿ. ಓ ಸ್ನೋ ಕೇಪ್ ಮೌಂಟೇನ್ಸ್, ವಾವ್ ಬ್ಯೂಟಿ. ನೋಡಿ ಸ್ನೇಹಿತರೆ ಹೆಂಗಿದೆ ಅಲ್ಲಿ ಸನ್ಸೆಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಅಪ್ಪ ಏನು ಬ್ಯೂಟಿ ಆಗಿದೆ, ಫುಲ್ಲು ರೆಡ್ಡು. ಈ ಕಡೆ ಸ್ನೋ ಕೇಪ್ ಮೌಂಟೇನ್ಸ್ ಇದೆ. ಚಳಿ ಆಗ್ತಾಯಿದೆ, ಆಲ್ರೆಡಿ ಗ್ಲೌಸ್ ಬಿಚ್ಚಿದ್ದೀನಿ. ಚಳಿ ಆಗ್ತಾಯಿದೆ ಸ್ನೇಹಿತರೆ. ಯಪ್ಪ, ಪಿಜ್ಜಾ ಹಟ್ KFC ಎಲ್ಲ ಆಗ್ಬಿಟ್ಟಿದೆ. ಏನು ಗುರು ಇದು, ಒಂದು ಟೈಮಲ್ಲಿ ಏನೂ ಇರಲಿಲ್ಲ, ಕೋಸ್ಟಾ ಕಾಫಿ ಅಂತೆ. ಒಳ್ಳೆ ಒಂದು ಅದ್ಭುತವಾದ ಸನ್ಸೆಟ್ಟು ಕಲರ್ಸ್ನ ನೋಡಿಕೊಂಡು ಇವಾಗ ನಾವು ಶ್ರೀನಗರ ಕಡೆ ಪ್ರಯಾಣ ಬಳಸ್ತಾ ಇದ್ದೀವಿ. ಬಟ್ ಹೆವಿ ಟ್ರಾಫಿಕ್ ಈ ಥರ ನೋಡೇ ಇರಲಿಲ್ಲ. ಕಾಮಿಡಿ ನೋಡಿ, ನೋ ಹೆಲ್ಮೆಟ್ ನೋ ಫ್ಯೂಯಲ್ ಅಂತೆ. ಅಣ್ಣ ಅವರ ಹೆಲ್ಮೆಟೇ ಹಾಕಿಲ್ಲ, ಜಾಲಿಯಾಗಿ ಫ್ಯೂಯಲ್ ಹಾಕಿ ಕಳಿಸಿದ್ರು. ಇವಾಗ ಪಾಸ್ ಆಗ್ತಾಯಿದ್ದೀವಿ. ಇಲ್ಲಿ ಕ್ರಿಕೆಟ್ ಬ್ಯಾಟ್ಗಳನ್ನೆಲ್ಲ ಮಾಡ್ತಾರೆ, ಏನಂತಾರೆ ಅದಕ್ಕೆ, ಕಾಶ್ಮೀರಿ ವಿಲ್ಲೋ. ಸ್ನೇಹಿತರೆ ಈ ರೇಂಜಿಗೆ ಟ್ರಾಫಿಕ್ ನೋಡಿರಲಿಲ್ಲ ಸ್ನೇಹಿತರೆ ನಾನು. ಬೈತಾರೆ ಬೈ. ನೋಡಿ ಸ್ನೇಹಿತರೆ, ಇದೇನು ಕಾಣಿಸ್ತಿದೆಯಲ್ಲ ಲೈಟ್ಸು ನಿಮಗೆ, ಇದು ಶಂಕರಾಚಾರ್ಯ ಟೆಂಪಲ್ಲು, ಶಿವನ ದೇವಸ್ಥಾನ ಮೇಲೆ. ಕೃಷ್ಣ ವೈಶೋ ಡಾಬಾ ಅಂತೆ. ಏನು ರಶ್ ಗುರು, ಡಾಬಾಗಳ ಮೇಲೆ ಡಾಬಾಗಳು ಇಲ್ಲಿ. ಹೌದಾ, ಹೊಟ್ಟೆ ಹಶ್ವಾಗ್ತಾಯಿದೆ. ಶ್ರೀನಗರ ರೀಚ್ ಆಗಿದ್ದೀವಿ, ಹೊಟ್ಟೆ ಹಶ್ವಾಗ್ತಾಯಿದೆ. ಇವ್ರು ಏನೇನೋ ನಾನ್ ವೆಜ್ ಮಾತಾಡ್ತಾವ್ರೆ, ಅದು ತಿನ್ನೋಣ ಇದು ತಿನ್ನೋಣ ಅಂತ. ಇವಾಗ ನಮ್ಗೆ ಬೇರೆ ಹೊಟ್ಟೆ ಹಶ್ವಾಗ್ತಾಯಿದೆ ಇಲ್ಲಿ. ನಾನು 2 ದಿವಸದಿಂದ ಬರೀ ಕರ್ಡ್ ರೈಸೇ ತಿಂದಿರೋದು, 3 ದಿವಸದಿಂದ. ಇವ್ರೇನಿವರು ಹಿಂಗೆ ಹೋಗ್ತಾವ್ರೆ. ಹೋಗೇ ಬಿಟ್ಟ ಗುರು. ಹೊಡೆದ ಅಜ್ಜಿ ಹೋಗೇ ಬಿಟ್ಟ ಅವನು. ಏನು ಗುರು ಜಾಲಿ ಇವರು. ಸ್ವಿಗ್ಗಿ ಝೊಮ್ಯಾಟೋನೂ ಬಂದಿದೆ ಅಂತ ಸ್ನೇಹಿತರೆ ಜಮ್ಮು ಕಾಶ್ಮೀರಲ್ಲಿ. ಏನು ಹೇಳಿ, ಓ ಮೈ ಗಾಡ್, ಅಲ್ಲೇ ನಿಂತವ. ಏನು ಸ್ನೇಹಿತರೆ ಇದು, ಕಲರು. ಅಯ್ಯಪ್ಪ, ಏನು ಅದನ್ನೇ ಹೇಳ್ತಿರೋದು, ಏನಿದು. ಅಯ್ಯೋ ಹಬ್ಬ ನಿಮಗೆ ಸ್ನೇಹಿತರೆ. ನಾವು ರೀಚ್ ಆಗಿದ್ದೀವಿ ತಾಜ್ ರೆಸಿಡೆನ್ಸಿಗೆ. ಸೊ ಎಲ್ಲೂ ರೂಮ್ಸ್ ಇಲ್ಲ. ಏನಕ್ಕೆ ಅಂತಂದರೆ 9:22 ಜನ ಅಷ್ಟಿದ್ದಾರೆ ಟೂರಿಸ್ಟ್ಗಳು ನಮ್ಮ ಥರನೇ. ಆದ್ದರಿಂದ ಸೊ RCB ಮ್ಯಾಚ್ ಬೇರೆ ನಡೀತಾಯಿದೆ, ಊಟ ಬೇರೆ ಬೇಕು. ಸೊ ಫಸ್ಟ್ ಇವಾಗ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಬಿಡೋಣ, ಇನ್ನೇನಿಲ್ಲ, ಊಟ ಮಾಡಿ. ಬೇರೇನೂ ಇಲ್ಲ ಇವತ್ತು, ಎಡಿಟಿಂಗಲ್ಲ ಏನೂ ಮಾಡಲ್ಲ, ಇನ್ನು ಆಗಲ್ಲ, ನಿದ್ದೆ ಬೇಕು ಫಸ್ಟ್. ಹೆಲ್ತ್ ಈಸ್ ವೆಲ್ತ್, ಮಿಕ್ಕಿದೆಲ್ಲ ನೆಕ್ಸ್ಟ್. ಓಕೆ, ಸೊ ಇವತ್ತಿನ ದಿನ ಸಖತ್ ಎಂಜಾಯ್ ಮಾಡಿದ್ವಿ ರೈಡ್ನ. ಶ್ರೀನಗರ್ಗೆ ಆದ್ವಿ, ಒಳ್ಳೆ ಫೋಟೋಸ್ ತೊಗೊಂಡ್ವಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಲೈಟ್ ಆಫ್ ಮಾಡಿಬಿಡಿ, ಗಾಡಿನ ಆಫ್ ಮಾಡಿ ಬೈ. ಮುಸ್ತಫಾ.